ಇವಳೆ ಜಯಮ್ಮ ಜಯಮ್ಮ ಏನ್ ಮಾಡ್ತಿದ್ಯ ಮನೇಲಿ? ವಶಿ ಕುಡಿಯಕ್ ಒಂಚೂರು ನೀರ್ ತಾಂಬಾರಿ. ಇದೇನಪ್ಪ ಇದು? ಯಾರ್ದು ಉಸಿರ ಇಲ್ಲ ಮನ್ಲಿ. ಇಲ್ಲ ನನ್ ಸೊಸೆ ಆದ್ರೂ ಏನ ಮಾತಾಡ್ಬೇಕಿತ್ತು. ಎತ್ಲಾಗ ಹೋದ್ರು ಅಂತ ಕಾಣಣ. ಗೀತಮ್ಮ ಗೀತಮ್ಮ, ಯಾರು ಇಲ್ವೇನಮ್ಮ ಮನೆ ಒಳಿಕೆ? ಎತ್ಲಾಗ ಹೋಗ್ಬಿಟ್ರು ಅಂತ ಕಾಣಣ. ಅತ್ತೆ ಸೊಸೆ ಇಬ್ರು ಮಾತಾಡ್ತಿಲ್ವಲ್ಲ. ಎಕಡಿಕ್ ಹೋದ್ರು ಇವ್ರು? ಈ ಪಾಪನಾದ್ರೂ ಇರ್ಬೇಕಿತ್ತು. ಇವತ್ ನೋಡಿ ಶನಿವಾರ ಮಧ್ಯಾಹ್ನ ಕ್ಲಾಸ್ ಮುಗಿಸ್ಕೊಂಡ್ ಬಂದಿರೋನು. ಯಾರು ಕಾಣ್ತಿಲ್ವಲ್ಲ ಮನೇಲಿ. ಎತ್ಲಾಗ ಹೋದ್ರು ಅಂತ ಕಾಣಣ. ಓಹೋ, ಇದೇನು ಅತ್ತೆ ಸೊಸೆ ಬಿಟ್ಟು ಮಗ ತಂಬತ್ತಿದನಲ್ಲ ನೀರು? ಎಕಡಿಕ್ ಹೋದ್ರಿ ಇವ್ರು? ಇದ್ಯಾಕಲ್ಲ ಸೀನಪ್ಪ, ನೀನ್ ತಗೊಂಬರ್ತಿದ್ಯಲ್ಲೋ ನೀರು ಕುಡಿಯಕ್ಕೆ? ಎತ್ಲಾಗ ಹೋದ್ರು? ನಿನ್ ಹೆಂಡ್ರುವೆ ನಿಮ್ಮ ಅಮ್ಮನು ಎತ್ಲಾಗ ಹೋದ್ರು? ಏ ಅಪ್ಪಯ್ಯ, ಅವ್ರ ಅಣ್ಣನ ಮಗಂದು ನಾಮಕರಣಕ್ಕೆ ಹೋಗ್ಯಾರ ಕಣಪ್ಪಯ್ಯ. ಅಮ್ಮನುವೆ ನಮ್ಮನೆಯಳು ಪಾಪ 3 ಜನವೇ ಹೋದ್ರು. ನಾನೇ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಬಂದೆ. ಈಗ ತಾನೇ ಬಂದು ಕುಂತಿದ್ದೆ, ಅಷ್ಟೊದಕ್ಕೆ ನೀನು ಬಂದೆ ನೋಡು. ನೀರು ಬೇಕು ಅಂದಲ್ಲ, ತಗೋ ಕುಡಿ. ಓಹೋ, ಏನೋ ಸೀನಪ್ಪು, ಇಂಥ ಒಳ್ಳೆ ಬುದ್ಧಿ ಬದ್ಬಿಟ್ಟಿತ್ತರು. ಆ ಸೂರ್ಯ ಏನಾರು ಬೇರೆ ಕಡೆಗೆಲ್ಲಾರು ಹುಟ್ಟಿನೋ ಹೆಂಗ ಇವತ್ತು? ಸರಿ ಸರಿ ಕಣಪ್ಪ, ಕೊಡು ಒಂಚೂರು. ಬಾಯಾರಿಕೆ ಆಗ್ಬಿಟ್ಟಿತ್ತೆ, ತೋಟತಾವಲಿಂದ ನಡ್ಕೊಂಡ್ ಬಂದಿದ್ದು. ಕೊಡು ಒಂಚೂರು. ಅಲ್ಲ ಕಣೋ, ನಾಳೆ ಇರೋದು ನಾಮಕರಣ, ಇವತ್ತೇ ಹೋಗಂತದ್ದೇನಿತ್ತು ಇವರಿಗೆ? ಈಗ ಗೀತನುವೆ ಪಾಪನೇನೋ ಹೋದ್ರಪ್ಪ. ಈ ನಿಮ್ಮಮ್ಮ ಏನೋ ಮಾಡ್ಬೇಕಿತ್ತು ಅಲ್ಲಿ ಹೋಗಿ. ಅವಳಿಗೆ ಯಾಕೆ ಕಳಿಸಿರೋ? ಅವಳು ಇಲ್ಲೇ ಉಳ್ಕೋಬೇಕಿತ್ತು ತಾನೆ. ಅಯ್ಯೋ ಅಪ್ಪಯ್ಯ, ಅಮ್ಮ ಹೋಗ್ತಿರ್ಲಿಲ್ಲ. ನಾನೇ ಒತ್ತಾಯ ಮಾಡಿ ಹೋಗಮ್ಮ, ಎಲ್ಲೂ ಹೋಗಲ್ಲ, ನೋಡಿರೆ ಅವ್ರು ಬರಲಿಲ್ಲ ಹಿಂಗೆ ಅಂತ ಹೇಳಿ ಬೇಜಾರು ಮಾಡ್ಕೊಂತಾರಂತ ಹೇಳಿ ನಾನೇ ಒತ್ತಾಯ ಮಾಡಿ ಕಳಿಸ್ದೆ. ಅಮ್ಮಯ್ಯ ಆಮೇಲೆ ನಿಮ್ಮ ಅಪ್ಪಯ್ಯಗೆ ನಿಂಗೆಲ್ಲ ಅಡುಗೆ ಮಾಡಕ್ಕರಿ ಯಾರು ಇರಲ್ಲ ಕಳಿಸಿನಪ್ಪ. ಇಲ್ಲ ನಾಳೆ ಹೋದ್ರಾಗುತ್ತೆ ನಾವು ಒಟ್ಟಿಗೆ ಅಂತ ಕುಂತಿತ್ತು ಅಮ್ಮಯ್ಯ. ನಾನೇ ಇಲ್ಲ ಕಣಮ್ಮಯ್ಯ, ನೀನು ಹೋಗು, ನಾನು ಅಪ್ಪಯ್ಯಗೆ ಏನಾರ ಮಾಡಾಕ್ತೀನಿ, ಇಲ್ಲಾಂದ್ರೆ ಏನಾರ ಹೋಟ್ಲು ಗಿಟ್ಲಲ್ಲಿ ತಂದು ಕೊಡ್ತೀನಿ ಅಂತ ಹೇಳಿ ನಾನೇ ಕಳಿಸ್ದೆ. ಈಗಿನ್ನು ಹೋದ್ರು ಅವರು ಬಸ್ ಹತ್ತಿಸ್ಬಿಟ್ಟು ಬಂದು ಕುತ್ಕೊಂಡೆ. ಅಷ್ಟೊತ್ತಿಗೆ ನೀನು ಬಂದೆ. ಹಸ್ಗಳೆಲ್ಲ ಹಿಡ್ಕೊಂಬಂದೇನಪ್ಪಯ್ಯ. ನಾನೇನಾರು ಹೋಗಿ ಹಸ್ಗಳೇನಾರು ಹಿಡ್ಕೊಂಬರಂತ ಆಡುತ್ತಾರಿಂದ. ಓಹೋ, ಏನು ಬೇಡ ಕಣೋ ನಮ್ಮಪ್ಪನೇ, ನಾನೆಲ್ಲ ಹಿಡ್ಕೊಂಬಂದಿದ್ದೀನಿ, ಏನು ಬೇಡ. ಸರಿ ಸರಿ ಆಯ್ತು. ಸರಿ ಕಾಂತಡಿಯಪ್ಪ, ಹಾಲು ಬೇರೆ ಕರಿಬೇಕು, ಹಸ್ಗಳಿಗೆಲ್ಲ ಮೇವು ಗಿವೆಲ್ಲ ಹಾಕ್ಬೇಕು. ಇನ್ನೇನು ಎಲ್ಲ ಕೆಲಸ ಇವತ್ತು ನಾನೇ ಮಾಡಬೇಕು. ಸರಿ ಅತ್ತಾಗಿ ತಡಿ, ಒಂಚೂರು ಮೇವು ಗಿವ್ ಹಿಡ್ದು ಹಾಕ್ತೀನಿ ಹಂಗೆ ಅತ್ತಾಗಿ. ಅಯ್ಯೋ ಅಪ್ಪಯ್ಯ, ನೀನು ತಲೆ ಕೆಡಿಸ್ಕೊಬೇಡ. ಹಸ್ಗಳಿಗೆಲ್ಲ ಮೇವೆಲ್ಲ ಹಿಡ್ದು ಹಾಕಿದ್ದೀನಿ ನಾನಲ್ಲೇ ಗೊಂತಿಲಿ. ನೀನೊಂಚೂರು ಹಾಲು ಕರ್ಕೊಂಡೋಗಿ ಹಾಲು ಹಾಕಿ ಬಂದ್ಬಿಡು. ನಾನೊಂಚೂರು KR ಪೇಟೆ ಕಡೆಗೆ ಹೋಗ್ಬೋತೀನಿ ಕಣಪ್ಪಯ್ಯ. ಇದ್ಯಾಕಲ್ಲ ಸೀನಪ್ಪ, ಇಷ್ಟೊತ್ತಿನಲ್ಲಿ ಯಾಕೆ ಹೋಗ್ತೀವಿ KR ಪೇಟೆ ಕಡೆಗೆ? ಅಯ್ಯೋ ಅಪ್ಪಯ್ಯ, ನಮ್ಮ ಬಾಮ ಇದ್ದ ನೋಡು, ನಮ್ಮ ಬಾವಿರೋನೊಬ್ಬ ಏನು ತಂದಿಲ್ಲ ನನ್ನ ಮಗನಿಗೆ, ಹಂಗೆ ಬಂದಾನೆ ಅಂತ ಬೇಜಾರು ಮಾಡ್ಕೊಳಲ್ವೇನಪ್ಪಯ್ಯ. ಅದಕ್ಕೆ ಹೋಗಿ ಕೈಗೆ ಕೈ ಬಳೆನೋ ಏನಾರ ಒಂಚೂರು ತಾಂಬರೋಣ ಅಂತ ಕಣಪ್ಪಯ್ಯ. ಓಹೋ, ಬಾಮ ಇದು ಮಗಂಗೆ ಹಂಗಾರೆ ಕೈ ಬಳೆನ ಇಲ್ಲ ಏನಾರ ತರ ಕೊಟ್ಟಿಯಾನಪ್ಪ ನೀನ್ ಹಂಗಾರೆ. ಸರಿ ಸರಿ ಕಣಪ್ಪ, ಒಳ್ಳೇದಾಲಿ. ಹೋಗ್ಬಾ, ಹೋಗಿ ಬಿರ್ನ ಬಂದ್ಬಿಡು. ಮಳೆ ಬೇರೆ ಬರಂಗೈತೆ, ಒತ್ತಂತೆ ಬಂದ್ಬಿಡು ಹೋಗಿ. ಇದೇನಪ್ಪಯ್ಯ, ಬರೀ ಹೋಗ್ಬಾ ಹೋಗ್ಬಾ ಅಂದ್ರೆ ಆಯ್ತಾ? ದುಡ್ಡು ಗಿಡ್ಡು ಏನು ಕೊಡಲ್ವಾ? ಅಲ್ಲ ಕಳಸಿನಪ್ಪ, ನನ್ನ ಹತ್ರ ಇಲ್ಲಿಂದ ಆಯ್ತು ದುಡ್ಡು. ನೀನೇ ಏನಾರ ಒಂಚೂರು ವ್ಯವಸ್ಥೆ ಮಾಡ್ಕೊಂಡು ಹೋಗು. ಅದೇನ್ ತಾಂಬರ್ಬೇಕಂತಿದ್ಯಾ? ತಾಂಬ ಹೋಗು. ನಿನ್ನ ಹತ್ರ ಇದ್ರೆ ಹೋಗು ತಾಂಬ. ನಿನ್ನ ಹತ್ರ ದುಡ್ಡು ಇಟ್ಕೊಂಡು ಇಲ್ಲ ಅಂದ್ರೆ ಸುಮ್ಮನೆ ನಾಟಕ ಆಡ್ಬೇಡ. ಹೋಗಿ ತಾಂಬ ಹೋಗಿ ನೀನು. ಅಯ್ಯೋ ಅಪ್ಪಯ್ಯ, ನನ್ನ ಹತ್ರ ಇದ್ದಿದ್ರೆ ಅಮ್ಮಾರನ್ನ ನಮ್ಮನೆಲ್ಲ ಕಳಿಸ್ಬಿಟ್ಟು ನಾನು ಹಂಗೆ ಹೋಗಿ ತಾಂಬತ್ತಿದ್ದೆ. ನಾನು ನಿನ್ನೆ ಯಾಕೆ ಹಾಕೊಂಡು ಕೂತ್ಕೊಂತಿದ್ದೆ? ನನ್ನ ಹತ್ರ ಇಲ್ಲ. ಒಂದು 3,000 4,000 ದುಡ್ಡು ಕೊಡಿಲಿ. ಓ, ದುಡ್ಡಿಗೋಸ್ಕರ ಕಾಯ್ಕೊಂತೀಯನಪ್ಪ ಹಂಗಾರೆ? ನನ್ನ ಹತ್ರ ಇಲ್ಲ ಕಳಸಿನಪ್ಪ. ನೀನು ಅದೇನ್ ಮಾಡ್ಕಂತೀಯ ಮಾಡ್ಕ. ನನ್ನ ಹತ್ರ ಮಾತ್ರ 1 ರೂಪಾಯಿ ಇಲ್ಲ ಕಣು. ಇದ್ದಿದ್ದೆಲ್ಲ ಆ ಚೀಟಿ ಈ ಚೀಟಿ ಅಂತ ಹೇಳಿ ಕಟ್ಟಿ ನಾನು ಸಾಕಾಗಿ ಕುಂತೀನಿ. ನನ್ನ ಹತ್ರ ಯಾವುದು ಇಲ್ಲ. ಅದೇನಾರ ಮಾಡ್ಕೋ ವಾಪ್ ನೀನು. ಅಪ್ಪಯ್ಯ, ಹಂಗಂದು ಬಿಟ್ರೆ ಆಗುತ್ತೇನಪ್ಪಯ್ಯ? ನಮ್ಮ ಬಾಮ ಇದ್ರ ಮುಂದೆ ಎಲ್ಲ ನನ್ನ ಮರ್ಯಾದೆ ಹೋಗಲ್ವೇನಪ್ಪಯ್ಯ? ಓಹೋಹೋ, ಇವತ್ತು ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲೋ? ಇಷ್ಟ ದಿನ ಗೊತ್ತಿರ್ಲ್ವೇನು? ಮಾನ ಮರ್ಯಾದೆ ಬಗ್ಗೆ ಇವತ್ತು ಯೋಚನೆ ಮಾಡ್ತಿದ್ಯಲ್ಲೋ? ದಿನಾಲುವೆ ಕುಡ್ಕೊಂಡ್ ತಿನ್ಕೊಂಡು ಎಣ್ಣೆ ಕುಡ್ಕೊಂಡು ಓಡಾಡ್ತಿದ್ದಲ್ಲ, ಅವತ್ತು ಯೋಚನೆ ಬಂದಿರ್ಲಿಲ್ವೇನು ಇದು? ಏನ್ ಅಂದ್ಕೊಂಡಲ್ಲ ನೋಡ್ದಾರೋ ನನ್ನ ಮಾನ ಮರ್ಯಾದೆ ಎಲ್ಲ ಏನಾಗಲ್ಲ ಹಿಂಗ್ ಕುಡ್ಕೊಂಡು ಓಡಾಡ್ರಿ. ನಾನು ಇರೋನೊಬ್ಬ ಮಗ ಹಿಂಗೆಲ್ಲ ಮಾಡ್ಕೊಂಡು ಹೋದ್ರೆ ಏನನ್ನಲ್ಲ ಅಂತ ಇಷ್ಟ ದಿನ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡದೇ ಇರೋನೋ, ಈಗ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲೋ ನೀನು?
ನಿನಗೆ ಮಾನ ಮರ್ಯಾದೆ ಅನ್ನೋದು ಬೇರೆ ಐತೇನೋ ನಿಂಗೆ. ಅಪ್ಪಯ್ಯ, ಇಷ್ಟು ದಿನ ಕುಡಿತಿದ್ದೆ ನೋಡು, ಇವತ್ತೊಂದು ಚೂರು ಒಂದೇ ಒಂದು ಡ್ರಾಪ್ ಕುಡ್ದಿದ್ದೀನಿ. ಒತ್ತರಿಂದಲೂ ಇಲ್ಲ ಕಣಪ್ಪಯ್ಯ, ಇಲ್ಲ ನಾನು ಕುಡಿಯಲ್ಲ ಇನ್ನು ಮುಂದೆ. ನಾನಂತೂ ಎಣ್ಣೆ ಬಿಟ್ಬಿಡ್ತೀನಿ, ಸರಿನಾ? ಇನ್ಯಾವುದೇ ಕಾರಣಕ್ಕೂ ಕುಡಿಯಲ್ಲ, ಅಂದಮೇಲೆ ಕುಡಿಯಲ್ಲ ಕಣಪ್ಪಯ್ಯ. ಅಯ್ಯೋ, ಹಿಂಗೆ ಹೇಳಿ ಹೇಳಿ ಭಾರಿ ದಿನದಿಂದ ಇದು ಮಾಡ್ತಿದ್ದೆ ಬಿಡು ನೀನು. ಹಿಂಗೆ ಹೋಗೋದು, ನಿನಗೆ ಕೆಲ್ಸ ಇದ್ದಾಗ ಬರೋದು, ನಿನಗೆ ಬೇಕಾದಾಗ ದುಡ್ಡು ಇಸ್ಕೊಳೋದು, ಮತ್ತಿರ್ಗ ಎಣ್ಣೆ ಕುಡಿಯೋದು, ನಿನಗೆ ಹೊಸ್ತೇನೋ ಇದು ನಾನು ನೋಡ್ತಿರೋದು. ಹಿಂಗೆ ಯೋಚ್ತೇನ ಅಂತ ಹೇಳ್ತಿದ್ಯ. ಅಯ್ಯೋ, ಏನು ಬೇಡ ಕಣಪ್ಪ, ನಿನ್ನ ದುಡ್ಡು, ನಿನ್ನ ಕಾಸು, ನಿಂದು ಇದು ಕುಡ್ಕಣಕಾರ ಕುಡ್ಕ, ಏನಾರ ಮಾಡ್ಕ, ಹೋಗು. ಅದೇನು ತಗೊಂಬರ್ಬೇಕಂತ ಇದೆಯಾ, ತಗೊಂಬ ಹೋಗೀಗ. ಅಯ್ಯೋ ಅಪ್ಪಯ್ಯ, ದಯವಿಟ್ಟು ಇದೊಂದ್ಸಲ ನನ್ನ ಕ್ಷಮಿಸ್ಬಿಟ್ಟು ಒಂಚೂರು ದುಡ್ಡು ಕೊಡಪ್ಪಯ್ಯ. ಇದೊಂದ್ಸಲ ನನ್ನ ಕ್ಷಮಿಸು. ಇನ್ನು ಎಣ್ಣೆ ಕುಡಿಯಲ್ಲ ಅಂದಮೇಲೆ ಕುಡಿಯಲ್ಲ ಕಣಪ್ಪಯ್ಯ. ಬಿಟ್ಟು ಬಿಡ್ತೀನಿ ಅಂದಮೇಲೆ ನಾನು ಬಿಟ್ಟು ಬಿಡ್ತೀನಿ ಕುಡಿಯೋದ. ಇದೊಂದ್ಸಲ ಕ್ಷಮಿಸ್ಬಿಡು ನನ್ನ. ಅಲ್ಲ ಕಣು, ನನ್ನ ಹತ್ರ ಎಲ್ಲಿಂದ ಬರುತ್ತೋ ಸಿನಪ್ಪ? 3-4 ಸಾವಿರ ಈಗ ಸಡನ್ನಾಗಿ ಕೇಳಿರಿ. ನನ್ನ ಹತ್ರ ಇಲ್ಲ ಕಣು, ದೇವ್ ಸತ್ಯಲ್ಲೂ ಇಲ್ಲ ನನ್ನ ಹತ್ರ. ಹೋಗು, ಅದೇನು ತಾಂಬರ್ಬೇಕಂತ ಇದೆಯಾ ಒಳಗೆ ತಾಂಬ ಹೋಗು. ದುಡ್ಡು ಇಟ್ಕೊಂಡು ಸುಮ್ಮನೆ ನಾಟಕ ಆಡ್ಕೊಂಡು ಆಮೇಲೆ ನನ್ನ ಹತ್ರ ದುಡ್ಡು ಇಸ್ಕೋಬೇಕಂತ ಇವೆಲ್ಲ ನಾಟಕ ಬೇಡ ನೀನವು. ಹೋಗು, ಅದೇನು ತಾಂಬರ್ಬೇಕಂತ ಇದೆಯಾ ತಾಂಬ ಹೋಗಿ ಸುಮ್ಮನೆ ನೀನು. ಅಪ್ಪಯ್ಯೋ, ನಾನು ಅಷ್ಟಿದಾಗ ಹೇಳ್ತೀನಿ ಅಂತ ದುಡ್ಡಿಲ್ಲ ಅಂತ. ಬೇಕಾದ್ರೆ ನಾನು ಜೋಬ್ ಚೆಕ್ ಮಾಡ್ಕೊಳಪ್ಪಯ್ಯ. ನಿನಗೆ ಅಷ್ಟು ದೊಡ್ಡ ಡೌಟ್ ಇದ್ರೆ ಬಾಯಲ್ಲಿ ಬೇಕಾದ್ರೆ ನಾನು ಎಣ್ಣೆ ಕುಡ್ದೀನಿ ಇಲ್ವಾ ಅಂತ ಮೂಸ್ತೋಡು ಬಾಯ. ನಾನು ಕುಡ್ದಿಲ್ಲ ಕಣಪ್ಪಯ್ಯ, ಇನ್ನು ಮುಂದೆ ಕುಡಿಯೋದು ಇಲ್ಲ, ನಾನು ಬಿಟ್ಬಿಡ್ತೀನಿ, ಸರಿನಾ? ಹಂಗಾಗಿ ಕೊಡಪ್ಪಯ್ಯ, ಇದೊಂದ್ಸಲ ಕೊಡು. ಅಲ್ಲ ಕಣು, ಅವ್ರನ್ನೇನೋ ಕಳಿಸ್ತೆ, ನೀನು ಹೊತ್ತ ಹೋಗೋದಲ್ವೇನೋ? ಸುಮ್ಮನೆ ಇಲ್ಲಿ ನಿಂತ್ಕೊಂಡು ದುಡ್ಡು ಕೊಡು ಅಂತ ನನ್ನ ಪ್ರಾಣ ಯಾಕೆ ಹೇಳ್ತಿದೀಯೋ? ಎಲ್ಲಿಂದ ಬರುತ್ತೋ ನನಗೆ? ನನಗೆ ಗೈಯಕ್ಕೆ ಹೋಗೋಣ ಏನೋ? ನಂತವೆಲ್ಲಿಂದ ಬರುತ್ತೆ ದುಡ್ಡ? ನೀನಾದ್ರೆ ಬೆಳಗ್ಗೆ ಕರೆದ್ರೆ ಕೆಲ್ಸಕ್ಕೆ ಹೋಗ್ತೀಯ, ಬೇಕಾದ ಖರ್ಚಿಗೆ ದುಡ್ಡು ಮಾಡ್ಕೊಂತೀಯ, ಎಣ್ಣೆ ಕುಡ್ಕೊಂಡು ಓಡಾಡ್ತೀಯಪ್ಪ. ನಾನೆಂಥವು ಎಲ್ಲಿಂದರು? ಈ ವಯಸ್ಸಲ್ಲಿ ನಾನು ಹೋಗಿ ಕೂಲಿನಲ್ಲಿ ಮಾಡಿ ಕೆಲಸ ಮಾಡ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ? ನಂತವೆಲ್ಲಿಂದ ಬರುತ್ತೋ ದುಡ್ಡು? ಅಪ್ಪಯ್ಯ, ನಿಂತವು ಇದ್ದಲೇ ಏನು ಅಪ್ಪಯ್ಯ? ಯಾಕೆ ಹಾಲು ಕರೆದು ಡೈರಿಗೆಲ್ಲ ಹಾಲು ಹಾಕ್ಕೊಂಡು ದುಡ್ಡು ಮಾಡ್ಕೊಂತಿದ್ಯಾ? ಅಕೌಂಟಿಗೆ ದುಡ್ಡು ಬರೋದು ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ನೀನು? ನೋಡಿರೆ ದಿನಕ್ಕೆ 20 ಲೀಟ್ರ್ ಹಾಲು ಹಾಕ್ತಿದ್ಯಾ, ಅಂಥದ್ರಲ್ಲಿ ದುಡ್ಡಿಲ್ಲ ಅಂತ ಬೇರೆ ಸುಳ್ಳು ಹೇಳ್ತಿದ್ಯಲ್ಲಪ್ಪಯ್ಯ. ನೀನು ಸುಮ್ಮನೆ ಕೊಡಪ್ಪಯ್ಯ, ಅವ್ರ ಮುಂದೆ ಎಲ್ಲ ನನ್ನ ಮರ್ಯಾದೆ ಹೋಗ್ಬೇಡ. ಕೊಡು ಸುಮ್ಮನೆ ನೀನು, ಇದೊಂದ್ಸಲ ನನ್ನ ಕ್ಷಮಿಸ್ಬಿಟ್ಟು. ನನಗೂ ಕೆಲಸ ಕಾರ್ಯ ಏನಾರು ಇದ್ದಿದ್ರೆ ಕಣಪ್ಪಯ್ಯ, ನಾನೇನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಹಿಂಗೆ ಸಡನ್ನಾಗಿ ನಮ್ಮ ಬಾಮೈದ ನೋಡಿರೆ ಫಂಕ್ಷನ್ ಇಟ್ಕೊಂಡ್ಬಿಟ್ಟು ಹಿಂಗೆ ಬರ್ರಿ ಅಂತ ಇದು ಮಾಡಿದ್ರೆ ನಂತವು ಎಲ್ಲಿಂದ ಬರುತ್ತೆ ಹೇಳು ದುಡ್ಡು? ನೀನೇ ನೋಡಿರೆ ಮಳೆ ಇಟ್ಕೊಂಡು ಕೆಲಸ ಕಾರ್ಯ ಇಲ್ದಲ್ಲೇ ನಾನು ಮಂತಕ್ಕೊಂತಿದ್ದೀನಿ. ಈಗ ಸಡನ್ನಾಗಿ ಏನಾರು ತರಬೇಕು ಅಂದರೆ ನಂತವು ಎಲ್ಲಿಂದ ಬರುತ್ತಪ್ಪಯ್ಯ ದುಡ್ಡು? ನೀನೇ ಯೋಚನೆ ಮಾಡೋ ಒಂಚೂರು, ನಂತವು ಎಲ್ಲಿ ಬರಬೇಕು ಅಂತ ಹೇಳಿ. ನಾನೇನು ಯೋಚನೆ ಮಾಡೋಣ ಸೀನಪ್ಪ? ದಿನ ಎಣ್ಣೆ ಕುಡ್ಕೊಂಡು ಆಡ್ತಿದ್ದಲ್ಲ, ನೀನು ಯೋಚನೆ ಮಾಡ್ಬೇಕಪ್ಪ. ಹಿಂಗೇನಕ್ಕಾರ ಎಮರ್ಜೆನ್ಸಿ ಬಂದೇ ಬಿಡ್ತು, ಈಗೇನೋ ಬಾಮೈದು ಮಗನಿಗೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಲ್ಲ, ಅದೇ ಮಕ್ಳಿಗೆ ಏನಾರ ಹುಷಾರಿಲ್ದಂಗೆ ಆಯ್ತು, ನಮ್ಮ ಮನೆಯೊಳಗೆ ಹುಷಾರಿಲ್ದಂಗೆ ಆಯ್ತು, ನಮ್ಮ ಅಪ್ಪ ಏನಾರ ಕಾಯಿಲೆ ಮನಿಕೊಂಬಿಡ್ತು. ಎಲ್ಲಿಂದ ಬರುತ್ತೆ ದುಡ್ಡು? ಸಡನ್ನಾಗಿ ಯಾರಿಗೆ ಕೈ ಕಾಲು ಹಿಡಿಯಕ್ಕೋ ಈಗಲೇ ಒಂಚೂರು ಒಂದು 4 ಕಾಸು ಕೊಡಿದಂಗೆ ನಾನು ಕೂಡಿಟ್ಕೊಳ್ಳೋಣ ಅಂತೇಳಿ ಅವತ್ತು ಯೋಚನೆ ಮಾಡಿದ್ರೆ ಈ ಕಷ್ಟ, ಈ ಪರಿಸ್ಥಿತಿ ಯಾಕಪ್ಪ ಬರೋದು ನಿಂಗೆ? ಅಪ್ಪಯ್ಯ, ಹಾಳಾದ ನನ್ನ ಬುದ್ಧಿಗೆ ಇವೆಲ್ಲ ಯೋಚನೆ ಬರಲಿಲ್ಲ ಕಣಪ್ಪಯ್ಯ. ಏನೋ ಇಷ್ಟು ದಿನ ಕುಡಿತಿದ್ದೆ, ತಪ್ಪಾಯಿತು. ಇದೊಂದ್ಸಲ ಕ್ಷಮಿಸ್ಬಿಡು ನನ್ನ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕುಡಿಯಲ್ಲ ಅಂದರೆ ಕುಡಿಯಲ್ಲ, ನಾನು ಬಿಟ್ಬಿಡ್ತೀನಿ ಕಣಪ್ಪಯ್ಯ. ಎಣ್ಣೆ ಅಂತೂ ಬಿಟ್ಬಿಡ್ತೀನಿ. ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಡೆ ಎಣ್ಣೆ ಕುಡಿಬಾರ್ದು ಇನ್ನು ಮುಂದೆ ಅಂತ ಹೇಳಿ ನಾನು ನಿಲ್ಸಿರೋದು. ಇವತ್ತಿಂದ ಎಣ್ಣೆ ಕುಡಿಯೋದು ಬಿಟ್ಟಿರೋದು. ಬೇಕಾದ್ರೆ ಅಪ್ಪಯ್ಯ ನೀನು ಕಾಲು ಕಟ್ಕೊಂಡ್ರು ಕಟ್ಕೊಂಡ್ಬಿಡ್ತೀನಿ, ಇದೊಂದ್ಸಲ ಕ್ಷಮಿಸ್ಬಿಡು ನನ್ನ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಎಣ್ಣೆ ಕುಡಿಯಲ್ಲ ಅಂದಮೇಲೆ ಕುಡಿಯಲ್ಲ ಕಣಪ್ಪಯ್ಯ ನಾನು. ದಯವಿಟ್ಟು ಇದೊಂದ್ಸಲ ನನ್ನ ದುಡ್ಡು ಕೊಟ್ಟು ಒಂಚೂರು ಸಹಾಯ ಮಾಡೋಪ್ಪಯ್ಯ. ಇರೋನೊಬ್ಬ ಮಗ ಅಂತ ನೀನು ಯೋಚನೆ ಮಾಡು. ಇನ್ನು ಯಾರಿಗೋಸ್ಕರ ಮಾಡ್ತಿದ್ದೀಯ ನೀನು? ನನಗೋಸ್ಕರ ತಾನೆ. ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ನಿನಗೋಸ್ಕರ ಮಾಡಂಗಿದ್ರೆ ನಾನು ಎಲ್ಲದನ್ನು ಮಾರಾಕಂತ ತಿನ್ಕೊಂಡ್ಬಿಡ್ತಿದ್ದೆ ಕಣು. ನೀನು ಹಿಂಗಾದೆ ಅಂತ ಹೇಳಿ ಏನೋ ನನ್ನ ಮಗ, ನನ್ನ ಮೊಮ್ಮಗೊಬ್ಬ ಹುಟ್ಟುಬಿಟ್ಟಾನಲ್ಲ, ನೀನಂತೂ ಹಿಂಗೆ ಹಾಳಾಗೋದೆ. ಅವನಿಗೋಸ್ಕರ ನಾನು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬದುಕಿದ್ದೀನಿ, ಇನ್ನು ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಎಲ್ಲ ಒಂದು ಕಡೆಯಿಂದ ಮಾರಾಕ್ಬಿಡ್ತಿದ್ದೆ. ನೀನು ಎಣ್ಣೆ ಕುಡಿಯೋದು ಕಲ್ತಿದ್ದೀನೂ ಏನು ಮಾಡ್ತೀಯ? ಅದೊಂದು ಕೂಸಿಗೋಸ್ಕರ ಸಾಯ್ತಿದ್ದೀನಿ ನಾನು. ಒಬ್ಬನೇ ಮಗ ಇರೋನೊಬ್ಬ ಮೊಮ್ಮಗ, ಅವ್ರ ಅಪ್ಪ ಅಂತ ಹಿಂಗೆ ಆಗೋದ, ಅವ್ರ ತಾತನು ಹಿಂಗೆ ಮಾಡೋದ ಅಂತ ಹೇಳಿ 4 ಜನ ಆಡ್ಕೋಬಾರ್ದು ಅನ್ನೋ ಇದಕ್ಕೆ
ಇನ್ನು ಬದುಕಿ ಆ ಹುಡುಗಗೋಸ್ಕರ ಏನ್ ಬೇಕಾದ್ ಮಾಡ್ತಿದೀನಿ ನಾನು. ಈ ವಯಸ್ಸಾದ್ರೂ ಹೋಗಿ ತೋಟದಲ್ಲಿ ಮೇವ್ ಕುಯ್ಕೊಂಬಂದು ಮೇವ್ ಎತ್ಕೊಂಬಂದು ಈ ಸ್ವಾನೆಲೆಲ್ಲ ಸಾಯ್ತಿರೋದು ಅವನಿಗೋಸ್ಕರ. ನಿನ್ಗೋಸ್ಕರ ಮಾಡಂಗಿದ್ದಿದ್ರೆ ಎಲ್ಲ ಮಾರಾಕ್ ಬಿಡ್ತಿದ್ದೆ ನಾನು. ಏನು ಕೆಟ್ಕೊಂತಿದ್ದೆ ನೀನ್? ಹಿಂಗೆ ಎಣ್ಣೆ ಕುಡ್ಕೊಂಡು ಹಿಂಗೆ ಮಜಾ ಮಾಡ್ಕೊಂಡು ಓಡಾಡ್ತೀಯ ಅನ್ನಂಗಿದ್ದಿದ್ರೆ ಇಷ್ಟ ದಿನ ಬಿಡ್ತಿದ್ನೇನೋ ನಾನು ಇವೆಲ್ಲ. ಅಯ್ಯೋ ಅಪ್ಪಯ್ಯ, ಹಂಗೆಲ್ಲ ಮಾತಾಡ್ಬೇಡ. ಇನ್ನು ಮುಂದೆ ಕುಡಿಯಲ್ಲ ಅಂದ್ಮೇಲೆ ಕುಡಿಯಲ್ಲ ಕಣಪ್ಪಯ್ಯ. ದಿನ ಕೆಲ್ಸಕ್ಕೆ ಹೋಗ್ತೀನಿ, ಸಂಜೆ ಟೈಮು ತಗೊಂಬರ್ತೀನಿ, ದುಡ್ಡು ಇಷ್ಟು ಉಳಿದಿದ್ದೆ ಕಣಪ್ಪಯ್ಯ, ಇಷ್ಟು ಖರ್ಚು ಐತೆ ಅಂತ ಹೇಳಿ ಇನ್ನು ಮುಂದೆ ನಿನ್ನ ಕೈಲಿ ಕೊಟ್ಕೊಂಡು ನೀನು ವ್ಯವಹಾರ ನೀನು ಏನಾರ ಮಾಡ್ಕೊ. ಇದೊಂದ್ಸಲ ಕ್ಷಮಿಸ್ಬಿಟ್ಟು ನನ್ನ ದುಡ್ಡು ಕೊಡಪ್ಪಯ್ಯ, ಹೋಗಿ ತಗೊಂಬರ್ತೀನಿ ಅಂತಾಗಿ ಒತ್ತಾಗ್ಬಿಡುತ್ತೆ. ಈ ಹೋದ್ರು ನನ್ನ ಸೊಸೆನು ನನ್ನ ಹೆಂಡ್ರು ಇವನ್ನಾದ್ರೂ ಕರ್ಕೊಂಡು ಇಲ್ವಲ್ಲ. ಇವ್ನು ಯಾಕೆ ಹಿಂಗೆ ನನ್ನ ತಲೆ ತಿಂತಾನಂತ ಕುತ್ಕೊಳ್ಳಪ್ಪ. ಇಲ್ಲ ಕಣೋ ಸೀನಪ್ಪ, ಅದು ಯಾಕೋ ಹಿಂಗೆ ರೋಸ್ತಿದ್ಯಾ ನಾನು. ದುಡ್ಡಿದ್ರೆ ನಾನು ಆಗ್ಲೇ ಅತ್ತಾಗಿ ತಗೊಳತ್ತಾಗಿ ಹಾಳಾಗೋಲಿ ತಗೊಳತ್ತಾಗಿ ತಾಂಬ ಅಂತ ಹೇಳಿ ಕೊಟ್ಟು ಕಳಿಸ್ಬಿಡ್ತಿದ್ದೆ. ನನ್ನ ಹತ್ರ ದುಡ್ಡಿಲ್ಲ ಕಣೋ, ಇದ್ರೆ ಕೊಡಕ್ಕೇನೋ ನಿಂಗೆ. ಅಯ್ಯೋ ಅಪ್ಪಯ್ಯ, ಈ ಸುಮ್ಮನೆ ನೀನು ನಾಟಕ ಆಡ್ಬೇಡ. ಐತೆ ಸುಮ್ಮನೆ ತಿಕ್ಕೊಡು ಅಪ್ಪಯ್ಯ ನೀನು. ಸುಮ್ಮನೆ ಅದು ಎಷ್ಟೊತ್ತಿಂದ ಅಯ್ಯೋ ಅನ್ನಿಸ್ತಿದ್ಯಾ. ನೋಡ ಸೀನಪ್ಪ, ನೀನು ಎಣ್ಣೆ ಕುಡಿಯೋಕ್ಕೆ ಬೇಕು ಅಂತ ತಕ್ಷಣ ಹೋಗಿ ಗೌಡ್ರತಾವಲೋ ಇಲ್ಲ ಕೆಲ್ಸಕ್ಕೆ ಹೋಗಿರ್ತಾವ ಎಲ್ಲಾರ ಹೊಂಚ್ಕೊಂತಿರ್ಲಿಲ್ವೇನೋ. ಹಂಗೆ ಇದೊಂದ್ಸಲ ಹೋಗಿ ಹೋಗು. ಕಷ್ಟ ಏನಂತ ಗೊತ್ತಾಗತ್ತೆ. ಹೋಗು, ಒಂದೊಂದು ರೂಪಾಯಿಗೂ ಹೊಂಚ್ಕೊಂಡು ಬಾಳೋದ್ರಲ್ಲಿ ಏನು ಕಷ್ಟ ಅಂತ ಗೊತ್ತಾಗುತ್ತೆ. ಅವಾಗಲೇ ಬುದ್ಧಿ ಕಲಿಯೋದು ನೀನು. ಹೋಗು, ನನ್ನ ಹತ್ರ ಅಂತೂ ಇಲ್ಲ ಕಣಪ್ಪ. ಅದು ಎಲ್ಲಾರ ಹೊಂಚ್ಕೊಂಡು ಅದೇನು ತಾಂಬತ್ತೀಯ ಅದೇನು ಮಾಡ್ಕೊಂತೀಯ ಅದು ಏನಾರ ಮಾಡ್ಕೋವಪ್ಪ. ಏನು ಆ ಹುಡುಗ ಮಾವ ಅಂತ ಹೇಳಿ ಪ್ರೀತಿಯಿಂದ ಕರ್ದಾನೆ. ಈಗ ಹೆಂಗ ನಮ್ಮನೇಲಿ ಹೋಗ್ಯಾಳೆ. ನಾನು ಬಂದ್ರು ಆತು, ಬರ್ದ ಹೋದ್ರು ಆತು. ಇಲ್ಲ ಸ್ಕೂಲು ಎಮ್ಮೆ ಕರ ಇವೆಲ್ಲ ಬಿಟ್ಬಿಟ್ಟು ನಾನು ಅಲ್ಲಿ ಬಂದು ಕುತ್ಕೊಳಕ್ಕಾಗಲ್ಲ. ನೋಡು, ನಮ್ಮ ಅತ್ತೆ ಬಂದೈತೆ, ನಮ್ಮ ಮಾವಯ್ಯ ಬಂದಿಲ್ಲ ಅಂತ ಹೇಳಿ ಏನು ಬೇಜಾರು ಮಾಡ್ಕೊಳಲ್ಲ ಹುಡುಗ. ಹೆಂಗ ಮಾವಯ್ಯ ಇದ್ದು ಎಲ್ಲರೂ ಮಂತವ್ ಕಳ್ಸ್ಯಾರ ಅಂತ ಹೇಳಿ ಇನ್ನು ಖುಷಿ ಪಡ್ತಾನೆ. ಹೋಗು, ಅದೇನ್ ಮಾಡ್ಕೋಬೇಕಂತಿದ್ಯಾ ಮಾಡುವಾಗಪ್ಪ ನೀನು. ಅಪ್ಪಯ್ಯ, ಇದೊಂದ್ಸಲ ನನ್ನ ಕ್ಷಮಿಸ್ಬಿಟ್ಟು ದುಡ್ಡು ಕೊಡು ಅಪ್ಪಯ್ಯ ನೀನು. ನನ್ನ ಮಗ ನೋಡ್ಬೇಡ, ನೀನು ಸೊಸೆ ಮಗನಾರು ನೋಡ್ಕೊಡಪ್ಪ. ನೋಡು, ನನ್ನ ತಂಗಿ ನಮ್ಮ ಭಾವ ಹಿಂಗೆ ಬಂದರು, ಏನು ತರ್ಲಿಲ್ವಲ್ಲ ನಮ್ಮ ಭಾವ ನನ್ನ ತಂಗಿ. ಏನಾರ ಒಂದು ತಂದು ಕೊಡ್ಲಿಲ್ಲ ನನ್ನ ಮಗಿಗೆ ಅಂತ ಹೇಳಿ ನನ್ನ ಬಾಮ ಇದ್ದ ಬೇಜಾರು ಮಾಡ್ಕೊಳಲ್ವ? ಅವ್ರು ನನ್ನ ಮುಂದೆ ನನ್ನ ಪ್ರೆಸ್ಟೀಜ್ ಕಡಿಮೆ ಆಗಲ್ಲೇನಪ್ಪಯ್ಯ. ಅರ್ಥ ಮಾಡ್ಕೊ ನೀನು ಒಂಚೂರು ಮಗನ ಪರಿಸ್ಥಿತಿನ. ಮಗುನ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡೆ ಕಣಪ್ಪ. ಇಷ್ಟ ದಿನ ನಾನು ಕೈಕಾಲು ಸೋತೋದ್ರು ಇನ್ನೂ ದುಡ್ಕೊಂಡು ಬಂದು ಎಲ್ಲ ಗೇದು ಮಾಡ್ಕೊಂಡು ಹೋಗ್ತಿರೋದು ಕಣಪ್ಪ. ತೋಟ ಅದು ಇದು ಅಂತ ಹೇಳಿ ಸುತ್ಕೊಂಡು ನಾನು ಸಂದು ಸಾಕಾಗಿ ಬಂದು ನೋಡಿ ನಮ್ಮ ಅಪ್ಪಯ್ಯ ಸಂದು ಸಾಕಾಗಿ ಬರ್ತಾರೆ. ಮೇವು ಕೊಯ್ಕೊಂಬಂದ್ರು ಬಿಟ್ರೋ ಏನ್ ಮಾಡಿರೋ ನಮ್ಮ ಅಪ್ಪಯ್ಯ ಅನ್ನೋ ಒಂದು ಇದು ಇಲ್ವಲ್ಲೋ ನಿಂಗೆ. ಆ ಥರ ಎಣ್ಣೆ ಕುಡ್ದು ಬಂದು ಮನಿಕಂತಿದ್ದೆ. ಹೋಗೋ ಈಗ. ನನಗೆ ಯಾಕೆ ಸುಮ್ಮನೆ ತಲೆ ತಿಂತಿದ್ಯಾ ಸೀನಪ್ಪ? ನನ್ನ ಹತ್ರ ಮಾತ್ರ ಎಂಟಾಣಿ ಇಲ್ಲ ಕಣೋ. ಕರ್ಕೊಂಡು ಹೋದ್ರೆ ಬರ್ತೀನಿ ನಾಳೆ, ಇಲ್ಲ ಅಂದ್ರೆ ಮನೇಲೆ ಉಳ್ಕೊಂತೀನಿ. ಹೋಗು, ನನ್ನ ಹತ್ರ ಮಾತ್ರ ಎಂಟಾಣಿ ಇಲ್ಲ. ಅದೇನ್ ಮಾಡ್ಕಂತೀಯ ಮಾಡ್ಕೊ ಹೋಗು. ಇವಾಗ ಏನಪ್ಪಯ್ಯ ನಿಂಗೆ ಕಾಲು ಕಟ್ಕೋಬೇಕಾ? ದುಡ್ಡು ಕೊಡು ಅಂತ ಹೇಳಿ ಸರಿ ಬಿಡಪ್ಪ ತಾಗಿ ಕಾಲ್ನು ಕಟ್ಕೊಂಡ್ಬಿಡ್ತೀನಿ. ಏನು ಬೇಡ ಕಣಪ್ಪ, ಅಷ್ಟೊಂದು ದೊಡ್ಡನಾಗಿಲ್ಲ ಕಣೋ ನಾನಿನ್ನುವೆ. ನೀನು ನನ್ನ ಕಾಲು ಕಟ್ಕೊಂಡು ದುಡ್ಡು ಕೇಳೋ ಅಷ್ಟು ಇದಿಲ್ಲ. ನನ್ನ ಹತ್ರ ಇದ್ದಿದ್ರೆ ಕೊಡ್ತಿಲ್ವ ಸೀನಪ್ಪ. ಸುಮ್ಮನೆ ಹೋಗು, ಅದು ಯಾಕಂಗ ಅಯ್ಯೋ ಅನ್ನಿಸ್ತಿದ್ಯೋ. ಇನ್ನು ಕೆಲ್ಸಿದಾವ್ ಕಣೋ, ಹಾಲು ಕರೆದು ಇನ್ನು ಹಾಲು ಹಾಕಿ ಬರ್ಬೇಕು ನಾನು. ಕೆಲ್ಸಿದಾವ್ ನನಗೆ ಬಂಗಿದಾವೆ. ಸುಮ್ಮನೆ ನಿನ್ನಂಗೆ ಮಾತಾಡ್ಕೊಂಡು ಕೂತ್ಕೊಳಕ್ ಪುರ್ಸತ್ತಾಗಿಲ್ಲ ಕಣಪ್ಪ ನಾನು. ಹೋಗು, ಅದು ಹೆಂಗೆ ಕೆಲಸ ನೋಡೋವಾಗ ಸುಮ್ಮನೆ ನೀನುವೆ. ಅಪ್ಪಯ್ಯ, ನೀನು ಸೊಸೆನೇ ಹೇಳೋಗಿದ್ದು ಮಾವಯ್ಯ ಅಂತ ಇಸ್ಕೊಂಡು ಏನಾರ ತಗೊಂಬರ್ರಿ ಅಂತ ಹೇಳಿ. ಸುಮ್ಮನೆ ಅವ್ರ ಮುಂದೆ ಎಲ್ಲ ಮರ್ಯಾದೆ ಹೋಗೋದು ಬೇಡ ಕಣಪ್ಪಯ್ಯ. ಇದೊಂದ್ಸಲ ಕ್ಷಮಿಸ್ಬಿಟ್ಟು ನನ್ನ ಕೊಡು ಅಪ್ಪಯ್ಯ ದುಡ್ಡ. ಸುಮ್ಮನೆ ಹಿಂಗೆ ಅಯ್ಯೋ ಅನ್ನಿಸ್ಕೊಂಡು ಕೂತ್ಕೋಬೇಡ, ಕೊಡು. ಈಗ ಅಮ್ಮ ಏನೋ ಇಲ್ಲ ನಿನ್ನ ಸೊಸೆ ಕೇಳಿದ್ರೆ ಅಲ್ಲಿ ಬೀರೂರಿನಲ್ಲಿ ಐತೆ ತಕೊಂಡು ಹೋರಮ್ಮ ಅಂತಿರ್ಲಿಲ್ವಾ? ಸುಮ್ಮನೆ ಕೊಡು ಅಪ್ಪಯ್ಯ ನೀನು. ಸುಮ್ಮನೆ ನಾನು ಕೇಳ್ತೀನಿ ಅಂತ ಅಯ್ಯೋ ಅನ್ನಿಸ್ಬೇಡ. ನೋಡಕ್ಕೆ ಕೊಡು. ನಾನೇನು ಹಿಂಗೆ ಕೈ ಬಿಟ್ಬಿಡಲ್ಲ. ಕೆಲ್ಸಕ್ಕೆ ಹೋದ್ರೆ ಫಂಕ್ಷನ್ ಮುಗಿಸ್ಕೊಂಬಂದು ನಿನ್ನ ಸಾಲ ತೀರಿಸ್ತೀನಿ, ಕೊಡೋಪ್ಪಯ್ಯ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಕುಡಿಯಲ್ಲ ಅಂದಮೇಲೆ ಕುಡಿಯಲ್ಲ ನಾನು ಇನ್ನು ಮುಂದೆ. ನಿನ್ನ ಸಾಲ ತೀರಿಸ್ತೀನಿ, ಕೊಡು. ಇದೊಂದ್ಸಲ ಮನ್ಸು ಮಾಡಿ ಇದೊಂದ್ಸಲ ಕೊಡುವಪ್ಪಯ್ಯ ನನ್ನ. ಹಾಳಾದ್ ಎಲ್ಲಿಂದ ಬಂದು ಸಿಗಾಕಣ್ಣು. ಇವನಿದಾನೆ ಅಂತ ಗೊತ್ತಾಯಿದ್ರೆ ಹತ್ರಕ್ಕೂ ಬರ್ತಿರ್ಲಿಲ್ಲ ಅತ್ತಾಗಿ. ಅಲ್ಲೆಲ್ಲಾರ ಯಾವ್ದು ಅಂತವಲ್ಲಾರ ಉಂಡ್ಕೊಂಡು ಅತ್ತಾಗಿ ಹೊರ್ಗಡೆಗೆ ಜಗ್ತಿ ಮೇಲೆ ಆದ್ರೂ ಮನಿಕೊಂಬಿಡ್ತಿದ್ದೆ ಅತ್ತಾಗಿ. ಇವನು ಒಳ್ಳೆ ತಲೆ ತಿಂದಂಗೆ ಆಗ್ಬಿಡ್ತಲ್ಲ. ನೋಡಿ 4,000 ಕೊಡು ಅಂತ ಕುಂತಾನಲ್ಲ. ಎಲ್ಲಾರ ಹೋಗಿ ಎಣ್ಣೆ ಗಿಣ್ಣೆ ಕುಡ್ಕೊಂಬಂದ್ರೆ ಏನ್ ಮಾಡೋಣಪ್ಪ, ದುಡ್ಡು ಕೊಟ್ಟು ಕಳಿಸ್ಬಿಟ್ಟು. ಅಪ್ಪಯ್ಯ, ಕುಡಿಯಲ್ಲ ಅಂದಮೇಲೆ ಕುಡಿಯಲ್ಲ ನಾನು. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಬೇಕಾದ್ರೆ ನಾಳೆ ಹೋಗ್ಬೇಕಾದ್ರೆ ನೀನೇ ಬಾ ಜೊತೆಲಿ, ಇಬ್ರು ತಗೊಂಡೋಗೋಣಂತೆ. ಸರಿನಾ? ಈಗ ತಗೊಳ್ಳೋ ಸೀನಪ್ಪ,
ಒಂದ್ 3,000ನೋ 3,500 ಐತೆ. ಇದ್ರ ಮೇಲೆ 1 ರೂಪಾಯಿ ಎಲ್ ಕಣಪ್ಪ ನಂತವ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನು ಮುಂದೆ ಒಂಚೂರು ಕುಡ್ಕೊಂಡು ಮನೆ ಒಳಗ್ ಬರೋದು ಅದು ಇದು ಮಾಡಿಬಿಟ್ರೆ ನಾನೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನೋಡು. ಇದೇ ಫಸ್ಟ್ ಅಂಡ್ ಲಾಸ್ಟ್ ನೀನು ಹೇಳ್ತಿರೋದು. ಕುಡಿಯಂಗಿಲ್ಲ ಅಂದ್ಮೇಲೆ ಕುಡಿಯಂಗಿಲ್ಲ ಅಷ್ಟೇ. ಸರಿ ಸರಿ ಕಣಪ್ಪಯ್ಯ, ಕುಡಿಯಲ್ಲ ಅಂದ್ಮೇಲೆ ಕುಡಿಯಲ್ಲಪ್ಪಯ್ಯ ನಾನಿನ್ನ. ಸರಿ ಆಯ್ತು, ಗೊತ್ತಾಗತ್ ಕಣಪ್ಪಯ್ಯ. ನೀನ್ ಅದೇನ್ ಕೆಲ್ಸ ನೋಡೋಗು ಒಂಚೂರು. ನಾನು ಹೋಗಿ ಎತ್ತಾಗಿ ಕೇರ್ಪೇಟೆಗೆ ಬೇಗ ತಗೊಂಬಂದು ಬಿಡ್ತೀನಿ. ಎತ್ತಾಗಿ ಹೋಗಿ ಏನಾರ ಕಾಲ್ ಚೈನೋ ಇಲ್ಲ ಅಂದ್ರೆ ಕೈಗೆ ಬಳೆನೋ ಏನಾರ ತಗೊಂಬತ್ತೀನಿ. ನಮ್ಮನೆಯಳು ಖುಷಿ ಪಡ್ತಾಳೆ ನಿನ್ ಸೊಸೆ. ನೋಡು ನಮ್ಮ ಮಾವನೂ ನಮ್ಮ ಮನೆಯವರು ಸೇರಿ ತಗೊಂಬಂದಾರ ಅಂತ ಹೇಳಿ ಅವ್ರಿಗೂ ಖುಷಿ ಆಗುತ್ತೆ ಕಣಪ್ಪಯ್ಯ. ಹೋಗಿ ತಗೊಂಬಂದು ಬಿಡ್ತೀನಿ. ಇನ್ನ ನಾಳೆ ಹೋಗಿ ಅಂಗಡಿಗೆ ಹೋಗಿ ತಗೊಂಡು ಹೋಗೋದ್ರಲ್ಲಿ ಒತ್ತಾಗ್ಬಿಡುತ್ತೆ. ಬೇಗ ಫಂಕ್ಷನ್ಗೆ ಬರ್ಲಿಲ್ಲ ನಮ್ಮ ಬಾವನು ಏನೋ ಮಾವನು ಅಂತ ಹೇಳಿ ಅವ್ನ ನಮ್ಮ ಬಾಮ ಇದ್ನು ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಹಂಗಾಗಿ ಈಗಲೇ ಹೋಗಿ ತಗೊಂಬಂದು ಬಿಡ್ತೀನಿ ಅತ್ತಾಗ ನಾನು. ಅಮ್ಮಗಿಗೆ ಒಡವೆ ತತ್ತೀನಂತ ಹೋಗಿ ಕುತ್ಕೊಂಡ್ಬಿಟ್ಟು ಎಲ್ಲಾರ ಎಣ್ಣೆ ಗಿಣ್ಣೆ ಕುಡ್ಕೊಂಡ್ ಕೂತ್ ಕಣಪ್ಪ. ಅವ್ರು ಸಿಕ್ಕಿರೋ ಕಣಪ್ಪಯ್ಯ, ಇವ್ರು ಸಿಕ್ಕಿರೋ ಕಣಪ್ಪಯ್ಯ ಅಂದ್ಕೊಂಡು ಎಣ್ಣೆ ಎಲ್ಲಾರ ಕುಡ್ಕೊಂಡ್ ಕುತ್ಕೊಂಡ್ಬಿಟ್ಟಿಯ. ಹೋಗಿ ಒತ್ತಂತೆ ಬಂದ್ ಮನೆ ಸೇರ್ಕೋಬೇಕು. ಇಲ್ಲ ಇಲ್ಲ ಕಣಪ್ಪಯ್ಯ, ದೇವ್ರಣಗಳು ನಂಗೆ ಕುಡಿಯಲ್ಲ ಅಂದ್ಮೇಲೆ ಇನ್ನ ಕುಡಿಯಲ್ಲ ಯಾವುದೇ ಕಾರಣಕ್ಕೂ. ಹೋಗಿ ಒತ್ತಂತೆ ಹೋಗಿ ತಗೊಂಡು ಬಿರ್ನ ಬಂದ್ಬಿಡ್ತೀನಿ. ಆದ್ರೆ ನೋಡೋಣ, ಗೌಡ್ರು ಸಿಕ್ಕಿರ ಗೌಡ್ರು ಕರ್ಕೊಂಡು ಹೋಗಿ ಬರ್ತೀನಿ. ಸರಿ ಸರಿ ಕಣಪ್ಪಯ್ಯ, ಇನ್ನು ಸಂಜೆ ಏನಾರ ಊಟ ತಗೊಂಬರ್ತೀನಿ. ಅಲ್ಲಿಂದಾನೆ ಏನಾರ ತಗೊಂಬರ್ತೀನಿ. ಇಲ್ಲಿಂದೇನು ಯಾರು ಅಡುಗೆ ಮಾಡಕ್ ಬರೋ ಇಲ್ವಲ್ಲ, ಅಲ್ಲಿಂದಾನೆ ತಗೊಂಬರ್ತೀನಿ ಬಿಡತ್ತಾಗಿ. ಏನು ಬ್ಯಾಡ್ ಕಣಪ್ಪ, ನೀನ್ ಜೋಪಾನ ಹೋಗಿ ಜೋಪಾನಾಗ ಬಂದ್ಬಿಡು. ಬೇಗ ಬಾ ಹೋಗತ್ತಾಗಿ, ಮಳೆ ಬರಂಗ ಆತು, ಒತ್ತಾಗತ್ತೆ. ಬೇಗ ಬಾ ಹೋಗು. ಸರಿ ಕಣಪ್ಪಯ್ಯ, ನಾನು ಇನ್ನು ಹೋಗಿ ಬರ್ತೀನಿ. ಅದೇನು ಒಂಚೂರು ಹಾಲ್ಗಿಲ್ ಕರೆದು ಹಾಕು, ಬಿರ್ನೆ ಬಂದ್ಬಿಡ್ತೀನಿ ನಾನು.